ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ಕಿಚ್ಚನ ಚಪ್ಪಾಳೆ ಬದಲು ಎಲ್ಲರೂ ದುಡ್ಡು ಕೊಡ್ಲಿ. ಯಾರಿಗ್ ಬೇಕಾ ದುಡ್ಡು? ನಿಮ್ಮ ಅಪ್ಪ ಕೊಡ್ತಾನೆ ಚಪ್ಪಾಳೆ? ಯಾರಿಗ್ ಬೇಕಾ ಚಪ್ಪಾಳೆ? ನಾನು ಕೊಟ್ಟಿದ್ದೆ ನಿಮ್ಗೆ ತಗೊಳ್ಳೇ ಬಂದಿಲ್ಲ, ಪಲ್ಲೆ ಬಿದ್ದೈತಿ. ಏನಕ್ ಬೇಕು? ಅದನ್ನ ಯಾಕೆ ಮಾಡ್ಬೇಕು? ಮತ್ತೇನೋ ನಿನಗೆ ಏನೋ ಬೇಕು. ನಂಬರ್ 1 5 ಕೆಜಿ ಮೀನು 1,000 ರೂಪಾಯಿ ಕೆಜಿ, 5,000 ರೂಪಾಯಿ. ನಂಬರ್ 2 ಒಂದ್ 5 ಕೆಜಿ ಮಟನ್ ಕೊಡಲ್ಲ. ನಂಬರ್ 3 5 ಕೆಜಿ ಆಪಲ್ ಕೊಡಲ್ಲ. ನಂಬರ್ 4 ಒಳ್ಳೆ ಡೈಲಿ ಒಂದ್ 3 ಬಟ್ಟೆ ಕೊಡಲ್ಲ. ನಂಬರ್ 5 ಒಂದ್ 5 ಲೀಟರ್ ಹಾಲು ಕೊಡಲ್ಲ. ನಿನಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ಸೀದಾ ರಕ್ಷಿತಿನ ಮನೆಗೋ ಕಸ ಗುಡ್ಸು, ರಮ್ಮಿನ ಮನೆಗೋ ಕಕ್ಕಸ್ತೊಳಿ. ಇಲ್ಲಿ ಬಾಯಿಗೆ ನನ್ನ ಎಕ್ಕ ತುರ್ಕ. ಸರ್, ನನ್ನನ್ನ ಒಂದ್ಸರಿ ಬಿಗ್ ಬಾಸ್ ಕರೆದ್ರು. ಏನೋ ಬೇಕು ನಿನಗೆ, ಏನೋ ಬೇಕು. ನಾನ್ ಕೇಳಿದೆ, ನನಗೆ ಒಂದ್ ದಿವಸಕ್ಕೆ 3 ಲಕ್ಷ ಕೊಡ್ತೀರಾ ಅಂದೆ. ನಾನ್ ಕೇಳಿದೆ, ನನಗೆ ಒಂದ್ ದಿವಸಕ್ಕೆ 3 ಲಕ್ಷ ಕೊಡ್ತೀರಾ ಅಂದೆ. ನನ್ ಮಾರ್ಕೆಟ್ ಅಷ್ಟಿದೆ, ಕೊಡಿರಿ ಅಂದೆ. ನೀನೇ ನೋಡಕ್ ಶಾರುಖ್ ಖಾನ್ ತರನ ಇದೆಯಾ? ಬ್ಯಾಂಕ್ ಜನಾರ್ದನ್ ಕೊನೆ ತಮ್ಮನ್ ತರ ಇದೆಯಾ? ಇಲ್ಲ ಅಂದ್ರು, ಬೇಡ ಹೋಗಿ ಅಂದೆ ನಾನು. ಏನ್ ಇಲ್ಲಿ ಬಿಗ್ ಬಾಸ್ ಇಂದ ಕೆಲವರು ಕಂಟೆಸ್ಟೆಂಟ್ಸ್ ಗಳು ಬಹಳ ಚೆನ್ನಾಗಿರ್ತಾರೆ. ಇಲ್ಲಿಂದ ಹೊರಗಡೆ ಆದ್ಮೇಲೆ ನಮಗೆ ಇಡ್ತಾ ಇರ್ತಾರೆ. ತಲೆ ಕೆಡಿಸ್ಕೊಂಡ್ಲೇಬಾರ್ದು ಭಗವಂತ. ಅದಕ್ಕೆ ನಮ್ಮ ತಲೆಯಲ್ಲಿ ಇನ್ನೂ ಕೂದಲಿಟ್ಟ ಕೆಲವು ತಲೆಯಲ್ಲಿ ಇನ್ನೂ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಕಾವಿನ ಬಗ್ಗೆ ಏನ್ ಕೇಳ್ಬೇಕು ಅಂತ ಇದ್ರ? ಅದು ಅವ್ರದ್ದು ಯಾಕೋ ಮದುವೆನೇ ಯಾಕೆ ಸೆಟ್ ಆಗ್ತಿಲ್ಲ ಸ್ವಾಮೀಜಿ. ಬಹಳ ಪ್ರಯತ್ನ ಮಾಡ್ತಾ ಇದೀವಿ, ಹಿಂದಿಂದಕ್ಕೆ ಹೋಗುತ್ತೆ. ಅದು ಏನಾಗಿದೋ ಏನೋ ಅನ್ನೋದು ಗೊತ್ತಾಗಿಲ್ಲ. ಅದನ್ನ ನೀವೇನ್ ಕೆಲಸ ಮಾಡೋದು? ನಮ್ದು ಕೈ ಮಗ್ಗದ ಸ್ವಾಮಿ. ರೇಷ್ಮೆನಾ? ಓಕೆ. ಒಂದು ಒಳ್ಳೆ ಸೀರೆನ ನೇರ್ಬಿಟ್ಟು ನಮ್ಮ ಆಫೀಸಿಗೆ ಕಳಿಸಿ ಸರ್, ಭದ್ರಕಾಳಿ ಕೊಡೋಣ ನಿಮ್ಮ ಮಗಳಿಗೋಸ್ಕರ. ನಿಮ್ಮಿಂದಾನೇ ದೇಶ ಹಾಳಾಗ್ತಿರೋದು. ಹೋಗ್ರೋ ಬರ್ಕಿ ನನ್ ಮಕ್ಕಳ್ರ. ತಾಯಿಗೋಸ್ಕರ ನಿಮ್ಮ ಹೆಸರು ಹೇಳಿ ನಾನು ಹುಡುಕಿ ಪ್ರಾರ್ಥನೆ ಮಾಡ್ತೀನಿ. ಖಂಡಿತವೂ ಮದುವೆ ಆಗುತ್ತೆ. ಯಾವಾಗ ಕಳಿಸ್ತೀರಾ? ಇವಾಗೆಲ್ಲ ಲಾಕ್ಡೌನ್ ಇದೆಯಲ್ಲ ಸ್ವಾಮಿ, ಎಲ್ಲ ನಿಶ್ಚಯ ಹಾಕಿದ್ವಿ. ಇವಾಗ ರೇಷ್ಮೆ ಎಲ್ಲ ಇದಿಲ್ಲ ನಮಗೆ ಈ ಕಡೆ ಸಪ್ಲೈ ಬೆಂಗಳೂರಿಂದ. ನಿನ್ಗಿದು ಬೇಕಿತ್ತ ಮಗನೇ? ಇವಾಗ ನಾನು ಹಂಗೆ ಹೇಳ್ಬೋದಲ್ಲ ಸರ್, ಮದುವೆ ಲೇಟ್ ಆಗುತ್ತೆ ಕರೋನಾ ಸರ್, ಆಮೇಲೆ ಫೋನ್ ಮಾಡಿ ಅನ್ಬೋದಲ್ಲ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನಿಮ್ ಜಾತಕ ತುಂಬಾ ಚೆನ್ನಾಗಿದೆ. ಹಾ ಸರ್. ಬಹಳ ಬ್ಯೂಟಿಫುಲ್ ಆಗಿದೆ. ಹಾ ಸರ್. ಅಪ್ಪ ಅಪ್ಪ ದೇವ್ರೆ, ಇವತ್ತು ನನ್ನ ಮೇಲೆ ಕರುಣೆ ಬಂತೇನಪ್ಪ. ನಿಮ್ ಜಾತಕದಲ್ಲಿ ರಾಹು ಕೆಟ್ಟವನೇ, ಚಂದ್ರ ಕೆಟ್ಟವನೇ, ಶನಿ ಕೆಟ್ಟವನೇ. ಡೈವರ್ಸ್ ಜಾತಕ ನಿಮ್ದು. ಮದುವೆ ಆದ್ಮೇಲೆ ಸರ್? ಡೈವರ್ಸ್ ಜಾತಕ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಏನಕ್ಕಾಗಿ ಸರ್? ಏನೋ ಹೋದ ಜನ್ಮದಲ್ಲಿ ಯಾವಾಗಲ ಕುತ್ಕೇಡ್ ಸಾಯಿಸಿದ್ರ? ಹೋದ ಜನ್ಮದಲ್ಲಿ ಯಾಕೆ ಕುತ್ಕೇಡ್ ಸಾಯಿಸಿದ್ರ ಸರ್ ಹೆಂಡ್ತಿನ? ಆರ್ ಯು ಕಾಮಿಡಿ ಮೀ? ಈ ಜನ್ಮದಲ್ಲ, ಹೋದ ಜನ್ಮದಲ್ಲಿ. ಅದೇನೋ ಗೊತ್ತಿಲ್ಲ ಸರ್. ಗೊತ್ತಾಗಿದ್ದು ನಮಗ್ ಗೊತ್ತಾಗಿದೆ ಸರ್. ಓದ್ದೋನ್ಗೆ ಏನ್ ಗೊತ್ತಿರುತ್ತೆ, ಕೆಲಸ ಕೂಡ ಗೊತ್ತಿರುತ್ತೆ ಎಷ್ಟು ಓದಿದ್ಯಾ ಅಂತವ. ಹೋದ ಜನ್ಮದ ಕರ್ಮಗಳಿದಾವೆ. ಏನ್ ಹೇಳಿ? ಹೋದ ಜನ್ಮದ ಕರ್ಮಗಳು. ಹೌದೌದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ ಜಾತಕ ತುಂಬಾ ಚೆನ್ನಾಗಿದೆ. ನಿಮಗೆ ರಾವು 12 ಟೈಮಲ್ಲಿದ್ದಾನೆ. ಒಂದು 10 ಕೆಜಿ ನಂದಿನಿ ತುಪ್ಪ ಕೊಡಿಸಿ ಪೂಜೆಗೆ. कैसा लगा मेरा मजाक? 10 ಕೆಜಿ ನಂದಿನಿ ತುಪ್ಪ ಕೊಡಿಸಿ. ಕೊಡಿಸ್ತೀರಾ? ಕೊಡ್ತೀನಿ ಸರ್. ಗುರು 10ನೇ ಮೇಲೆ ಇದ್ರೆ ದುಡ್ಡು ನಿಮ್ಮ ಹತ್ರ ಉಳಿಯಲ್ಲ. ಒಂದು 10 ಕೆಜಿ ಅರ್ಶಿನ ಕೊಡಿಸಿ ಅಭಿಷೇಕಕ್ಕೆ. समझ रहे हो आप? समझ रहे हो? ಮದುವೆ ಆಗ್ಬೇಕು, ಒಳ್ಳೆ ಸಂಬಂಧ ಸಿಗ್ಬೇಕು ಅಂತ ಆಸೆ ಇದೆ, ನಿಜನಾ? ಹಾಗಾಗಿ 10 ಕೆಜಿ ಕುಂಕುಮ ಕೊಡಿಸಿ. ಹಾಗಾಗಿ ಡೈವರ್ಸ್ ಆಗ್ಬಿಡೋದನ್ನ ಒಂದು 24 ಕೆಜಿ ಪನ್ನೀರ್ ಕೊಡಿಸಿ. भाई मजा आया, और मैं ये जो मजा है हिंदुस्तान के हर व्यक्ति को देना चाहता हूं. 24 ಕೆಜಿ ಪನ್ನೀರ್ ಕೊಡಿಸಿ ಸರ್. ಇದನ್ನೆಲ್ಲ ಕಾಳಿಗೆ ಅಭಿಷೇಕ ಮಾಡಿಸ್ಬೇಕು. ನನಗಂತೂ
ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಛೇ